ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಎರಡನೇ ವಿಡಿಯೋ. ಇವಾಗ ನಾವೆಲ್ಲಪ್ಪ ಹೋಗ್ತಾಯಿದ್ದೀವಿ ಅಂತಂದರೆ ನ್ಯಾಷನಲ್ ಕಾಲೇಜ್ ಹತ್ರ. ಏನು ವಿಶೇಷ ಯಾಕಪ್ಪ ಅಂತಂದರೆ ಇವತ್ತು ಅಲ್ಲಿ ಮ್ಯಾಂಗೋ ಮೇಳ ಅಂತ ನಡೆಯುತ್ತೆ. ಅದು ಒಂದು 4 ಡೇಸು ಇಲ್ಲಾಂದ್ರೆ ಒಂದು ವಾರ ನಡೆಯುತ್ತೆ. ಅದಕ್ಕಾಗಿ ಹೋಗ್ತಾ ಇದ್ದೀವಿ. 3-4 ವ್ಲಾಗ್ ಮಾಡಿದ್ದೀನಿ. ಆಡಿಯೋ ಪ್ರಾಬ್ಲಮ್ಮು, ಮೈಕ್ ತಗೊಬಿಡ್ಬೇಕು ಅಂತ ಡೈರೆಕ್ಟ್ ಮೈಕು 4 ವ್ಲಾಗ್ ಬರ್ತಾಯಿತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ. ನೋಡಿ ನಾವು ಹೋಗ್ತಾರೋ ಬೈಕ್ ಈಗ TVS ರೈಡರು. ಚೆನ್ನಾಗಿದೆ ಬೈಕ್ ಇದು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ನನ್ನ ಬೈಕೆ ತಗೊಂಡೋಗೋಣ ಅಂತಂದು ಅದಕ್ಕೋಸ್ಕರ ಈ ಬೈಕ್ ತಗೊಂಡಿದ್ದೀವಿ. ಚೆನ್ನಾಗಿದೆ ಗುರು, ಒಂಥರ ಬೈಕು ಒಂದು ಲೆವೆಲ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಫಿನಿಕ್ಸ್ ಮನೆ ಹತ್ರ ಹೋಗ್ತಾ ಇದೆ. ಈಗ ಬಂದೈತೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಬಂದಿದ್ರೆ ಓಕೆ, ಬಂದಿಲ್ಲ ಅಂದರೆ ಏನು ಮಾಡೋದು. ಲಾಸ್ಟ್ ಟೈಮ್ ಮಿಸ್ಕಾನ್ಗೆ ಹೋಗಿದ್ವಿ, ಅದು ಆಡಿಯೋ ಪ್ರಾಬ್ಲಮ್ ಆಗಿದೆ. ಹೋಗಪ್ಪ. ನಾನು ಬೈಕ್ ಒಂದು ಮೌಂಟ್ ತಗೊಂಡಿದ್ದೆ, ಬೈಕ್ ಮೌಂಟ್. ಅದು ಮೈಕಿಗೆ ಮೇಲೆ ಒಂದು ಕ್ಲಿಪ್ ಕೊಟ್ಟಿಲ್ಲ. ಇವಾಗ ಹೋಗಿ GT ಪ್ರಾಡಕ್ಟ್ಸ್ ಹತ್ರ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಒಂದು ಮೈಕು ತಗೊಬಿಡೋಣ. ನೋಡಿ ಆಡಿಯೋ ಟೆಸ್ಟೆಲ್ಲ ಅಲ್ಲೇ ಮಾಡಿಕೊಂಡು ತಗೊಬಿಡೋದು. ಯಾವುದೇ ಏನೇ ಪ್ರಾಡಕ್ಟ್ ತಗೋಬೇಕಾದ್ರೂ ಒಂದ್ಸತಿ ಅಲ್ಲೇ ಚೆಕ್ ಮಾಡಿ ಮತ್ತೆ ತಗೊಳ್ರಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಇಷ್ಟೊಂದು ಟ್ರಾಫಿಕ್ಕಾ? ಏನು ಟ್ರಾಫಿಕ್ ಗುರು ಈ ಹೆಬ್ಬಾಳು. 1 ಕಿಲೋಮೀಟ್ರ್ ಹೋಗೋಕ್ಕೆ ಒಂದು 1 ಅವರ್ ಹಾಫ್ ಆನ್ ಅವರ್ ತಗೊಳುತ್ತೆ ಒಂದೊಂದು ಟೈಮಲ್ಲಿ. ಅಷ್ಟೊಂಥರ ಟ್ರಾಫಿಕ್ ಇರುತ್ತೆ. ಅಂದರೆ ಬೆಂಗಳೂರಿಗೆ ಹೋಗೋ ಮೇನ್ ಎಂಟ್ರೆನ್ಸ್ ಇದೆ ಅಲ್ವಾ, ಅದಕ್ಕೆ. ಅದರಲ್ಲಿ ಈ ಥರ ಬೆಂಗಳೂರಲ್ಲಿ ಈ ಥರ ಆಗಲ್ಲ, ಮುಂದೆ ಹೋಗಲ್ಲ. ಫೈನಲಿ ಮೊದಲನೇ ಟ್ರಾಫಿಕ್ಕು ಕ್ರಾಸ್ ಆಗಿದ್ದಾಯಿತು, ಹೆಬ್ಬಾಳ್ ಸಿಗ್ನಲ್ಲು. ಈಗ 2ನೇ ಸಿಗ್ನಲ್ ಅಂದರೆ ಪ್ಯಾಲೇಸ್ ಗ್ರೌಂಡು. ಒಂದು ಸಿಗ್ನಲ್ ಏನಾದರೂ ಪಾಸ್ ಆಗಿದ್ರೆ ಅರ್ಧ ಬೆಂಗಳೂರು ಸುತ್ತಾಕೊಂಬರ್ಬೋದು. ಮತ್ತು ಈ ಬೆಂಗಳೂರು ಸ್ಕೂಟಿ ಇಲ್ಲಾಂದರೆ ಎಲೆಕ್ಟ್ರಿಕ್ಕು ಒಳ್ಳೆ ಬೆಸ್ಟ್ ಆಪ್ಷನ್ನು. ಕ್ಲಚ್ ಹಿಡಿ ಅಷ್ಟಿಲ್ಲ, ಕೈಯೇ ನೋವು ಬಂದ್ಬಿಡುತ್ತೆ. ಈ ಬೈಕ್ ಓಡ್ಸೋಕ್ಕೆ ಆಗಲ್ಲ. ಅದರಲ್ಲಿ ಹೊಸ ಬೈಕಲ್ಲಿ ಏನೋ ಸ್ವಲ್ಪ ಸ್ಮೂತಾಗೇ ಇರುತ್ತೆ. ಈ ಹಳೆ ಬೈಕ್ಗಳಲ್ಲಿ ಹೆಂಗೆ ಓಡಿಸ್ತಾರೆ ಏನೋ ದೇವ್ರೇ. ಹೊಸ ಕಲರ್ ಅಲ್ಲ, V4 ಹಳೆ ಕಲರ್. ಹಿಂದೆ ಯಾರೋ ಅದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ರೆಡ್ ಕಲರ್ ಹೋಗ್ತಾ ಇದೆ. ಒಂಥರ ಕ್ರೇಜಿ ಗುರು ಕಲರ್, ಚೆನ್ನಾಗಿರುತ್ತೆ. ತೂರ್ತಾ ಇರ್ತಾರೆ, ಪೇಷನ್ಸೇನೇ ಇರಲ್ಲ. ಅಂಕಲ್ ಪೀಸಾಗಿ ಬರ್ತಾರ ಅಂಕಲ್ ಪಕ್ಕದಲ್ಲೇ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಫೈನಲಿ ಸಿಗ್ನಲ್ ಇದು ಟ್ರಾಫಿಕ್ ತಪ್ಪಿಸ್ಕೊಂಡ್ವಿ. ರೂಟ್ ಮ್ಯಾಪ್ ಹಾಕೋಬೇಕಿತ್ತು, ಇಲ್ಲ ರೂಟ್ ಮ್ಯಾಪ್ ಹಾಕೋಣ. ನಮ್ಮನು ಅಲ್ಲಿ ರೈಟ್ಗಾ ಹೋಗೋಣ. ಈಗ ವಿಧಾನಸೌಧನ ತೋರಿಸೋಣ. ಹಂಗೆ ವ್ಲಾಗ್ಗೋಸ್ಕರನೂ ಆಗುತ್ತೆ. ವಿಧಾನಸೌಧ ನೋಡಿಸಿದ್ದು ಆಗುತ್ತೆ ವ್ಲಾಗಲ್ಲಿ. ನೋಡೇ ಟ್ರಾಫಿಕ್ ಗುರು.
ಇಲ್ಲಿಂದ ರೈಟ್ ತಗೊಂಡ್ರೆ ಇಲ್ಲೇ ಇರೋದು ತೋರಿಸ್ತದೆ ಮ್ಯಾಪಲ್ಲಿ. ಇಲ್ಲೇ ಫ್ಲೇವರಿಂದ ಡೈವರ್ಷನ್ ತಗೊಳೋಣ. ಇಲ್ಲೇ ಇದೆ. ಹೆಂಗೆ ಸುತ್ತಾಕೊಂಡ್ಬಂದು ಬರ್ತಿದ್ದೀವಿ. ಆರಾಮಾಗಿ ಒಂದೇ ರೋಡೇ ಇರೋದು. ಅಯ್ಯ ಇದೇ ಕ್ರಿಸ್ಟನ್ಸ್ ತೋರಿಸುತ್ತೆ. ಇಲ್ಲೇ ಇರೋದದು. ಒಳಗಡೆ ಹೆಂಗೆ ಹೋಗೋದು? ಫೈನಲಿ ಬಂದ್ವಿ. ಏನಿಲ್ಲ, ಮಾವಿನಕಾಯಿ ತುರಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಚೆನ್ನಾಗಿತ್ತು, ಟೇಸ್ಟ್ ಏನೋ ಪರವಾಗಿಲ್ಲ. ಮ್ಯಾಂಗೋ ಬಜ್ಜಿ ತಿಂದ್ವಿ, ಚೆನ್ನಾಗಿತ್ತು, ಟೇಸ್ಟಿ ಸ್ಪೈಸಿ ಆಗಿತ್ತು. ನೆಕ್ಸ್ಟ್ ಈಗ ಸ್ವೀಟ್ ಕೌಂಟರ್ ಸೈಡ್ ಏನು ತಗೊಳ್ಳೋದು? ಮ್ಯಾಂಗೋ ಜಿಲೇಬಿ ತಗೋಬೋದು, ಮತ್ತು ಮ್ಯಾಂಗೋ ಜಾಮೂನ್ ತಗೋಬೋದು. ಮ್ಯಾಂಗೋ ಜಿಲೇಬಿ ತಿಂದದ್ದು ಈಗ ಸ್ವಲ್ಪ ಮ್ಯಾಂಗೋ ಫ್ಲೇವರ್ ಇದೆ, ಟೇಸ್ಟಿ ಆಗಿದೆ. ಮ್ಯಾಂಗೋ ಜಾಮೂನ್ ತಿಂದದ್ದು ಚೆನ್ನಾಗಿದೆ. ಮ್ಯಾಂಗೋ ಫ್ಲೇವರು ಟೇಸ್ಟಿ, ಮಾಮೂಲಿ ಜಾಮೂನ್ಗಿಂತ ಮನೆಯಲ್ಲಿ ಮಾಡೋ ಜಾಮೂನ್ಗಿಂತ ಚೆನ್ನಾಗಿದೆ. ಮ್ಯಾಂಗೋ ಪಾನಿಪುರಿ 6 ರೂಪೀಸ್. 20 ರೂಪಾಯಿಗೆ 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ಟೇಸ್ಟ್ ಇಲ್ಲ, ಏನು ಇಲ್ಲ. ಟ್ವಿಸ್ಟರ್ ಕಡೆಗೆ ನಮ್ಮವನು ಮ್ಯಾಂಗೋ ಟ್ವಿಸ್ಟರ್ ಅಲ್ಲ, ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಇದಾಯ್ತು ಮ್ಯಾಂಗೋ ಉತ್ಸವ. ಈಗ ಆಚೆ ಹೋಗ್ತಾ ಇದೀವಿ. ಪರವಾಗಿಲ್ಲ, ಮ್ಯಾಂಗೋ ಮೇಳ ಸಖತ್ತಾಗಿ ಮಾಡಿದ್ದಾರೆ. ರಶ್ ಇವಾಗಿಂದ ಜಾಸ್ತಿ ಆಗ್ತಿದೆ. ಟೈಮ್ 11:30 8 ಗಂಟೆವರೆಗೂ ಮ್ಯಾಂಗೋ ಮೇಳ ಇರುತ್ತೆ, 4ನೇ ತಾರೀಕುವರೆಗೂ. ಫೈನಲಿ ಎಲ್ಲ ನೋಡಿದ್ದಾಯಿತು, ಎಲ್ಲ ತಿಂದಿದ್ದಾಯಿತು. ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಹಾಂ, ಪರವಾಗಿಲ್ಲ, ಓಕೆ ಅಂತಲೇ ಹೇಳ್ಬೋದು. ಓಹೋ ಹೆಣ್ಮಗು. ಇವಾಗ ನಾವು KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಬೆಟ್ಟದವರು ಮತ್ತು ಇವರೆಲ್ಲ ಹೆಂಗೆ ಓಡಿಸ್ತಾರೆ ಏನೋ. ಅಣ್ಣ ಹಾಯ್ ಹೇಳ್ತಾವ್ರೆ. ಓ, ಈ ಕಡೆ ನಾವು ಇದಕ್ಕೆ ಹೋಗ್ಬೇಕಿತ್ತು. ಹಂಗಲ್ಲಿ 1:19 ಆಗಿದೆ ಟೈಮು. ಇಲ್ಲೇ GT ಪ್ರಾಡಕ್ಟ್ಸ್ ಇರೋದಲ್ಲ, ಬರಬೇಕಿತ್ತು, ಆದರೆ ಟೈಮ್ ಇಲ್ಲ ಈಗ. ಆದ್ದರಿಂದ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಬರ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ರಿಟರ್ನ್. ಹಾರ್ಸ್ ಅಣ್ಣ ದೊಡ್ಡ ಐರನ್ ರಾಡ್ಗಳನ್ನ ತಗೊಂಡೋಗ್ತಾವ್ರೆ. ಅಕ್ಕ ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ.
ಸಿಗ್ನಲ್ ಬಿಟ್ರೆ ಹೋಗ್ರೋ ಇಲ್ಲೆಲ್ಲ ಇಲ್ಲಿಂದ ಒಂದೇ ಒಂದು ಸಿಗ್ನಲ್ ಪಾಸ್ ಆದರೆ ಸಾಕು, ಸೀದಾ ಹೋಗಿ ನಾವು ನಮ್ಮ ರೂಮಲ್ಲಿ ಇರ್ಬೋದು. ರೂಮಲ್ಲಿ ಅದರಲ್ಲೂ ಟೈಮ್ ಆಗಿದೆ. ಟಿಪ್ಪರ್ ಅಣ್ಣ ಹೊಗೆ ಬಿಟ್ಕೊಂಡು ಹೋಗ್ತಾವ್ರೆ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಸರ್ ಅಷ್ಟೇ ಗೈಸ್, ಈ ವಿಡಿಯೋನ ಇಷ್ಟ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.